जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै मिथ्यासिद्धान्तदुर्ध्वान्तविध्वंसनविचक्षणः जगतीर्थाख्यतरणिः भासतां नो हृदंवरे कंसध्वंसि पदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादि सद्गुणौघाकरानहम् वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमम् श्रीभावबोधकृत्पादचिन्तामणिमुपास्महे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परुरार्चक्रवर्तिनं पूर्णप्रज्ञसुत्पाद्मराजमन्दिरवर्धकं श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। 9ನೇ ಸ್ಕಂಧ ಸಮಾಪ್ತಿಯಾಗಿತ್ತು. 10, 11 2 ಸ್ಕಂಧ ಕೃಷ್ಣನ ಮಹಿಮೆಯನ್ನು ಸಾರುವ ಸ್ಕಂಧ. ಅದರಿಂದ 10 ಅವತಾರಗಳಲ್ಲಿ ಅತ್ಯಂತ ವೈಭವ ವ್ಯಕ್ತವಾದ ಅವತಾರ ಅದು ಕೃಷ್ಣಾವತಾರ. ಕೃಷ್ಣಾವತಾರ ಬಿಚ್ಚಿಕೊಂಡ ಬಗೆಯೇ ಅದ್ಭುತ. ಎಷ್ಟು ಬಿಚ್ಚಿಕೊಂಡ ಬಗೆ ಅಂದರೆ, ಒಂದು ಬರ್ತಾ ಬರ್ತಾ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತಾರೆ ಕೆಲವರು. ಎಲ್ಲ ಅವತಾರಗಳು ಅಪೂರ್ಣ, ಕೃಷ್ಣಾವತಾರ ಒಂದೇ ಪೂರ್ಣ ಅಂತಂತಾರೆ. ಅಭಿಪ್ರಾಯ ಎಲ್ಲವೂ ಅಪೂರ್ಣ, ಎಲ್ಲವೂ ಪೂರ್ಣವೇ, ಆದರೆ ಕೃಷ್ಣಾವತಾರದ ಮಹಿಮೆ ಅಷ್ಟು ವ್ಯಕ್ತವಾಗಿತ್ತು. ಮುಂದೆ ಬರುವಾಗ
ಒತ್ತು ಪರಮಾತ್ಮನ ಅವತಾರಗಳನ್ನು ನಾವು ನೋಡುವಾಗ ಎರಡು ತೆರನಾಗಿ ಪರಮಾತ್ಮನ ಅವತಾರ, ಅದು ಎರಡು ವಿಧವಾಗಿದೆ. ಒಂದು ದುಷ್ಟರ ನಿಗ್ರಹಕ್ಕೋಸ್ಕರ ಬಂದ ಅವತಾರ, ಇನ್ನೊಂದು ಕೇವಲ ಜ್ಞಾನ ಪ್ರಸಾರಕ್ಕೋಸ್ಕರ ಮಾತ್ರ ಬಂದ ಅವತಾರ. ನರಸಿಂಹ ಅವತಾರ ಇವೆಲ್ಲ ಕೇವಲ ದುಷ್ಟ ನಿಗ್ರಹಕ್ಕೋಸ್ಕರ ಬಂದದ್ದು. ಋಷಭ ಅವತಾರ, ವೇದವ್ಯಾಸ ಅವತಾರ ಇವೆಲ್ಲ ಜ್ಞಾನ ಪ್ರಸಾರಕ್ಕಾಗಿ ಬಂದದ್ದು. ಎರಡರ ಸಂಗಮ ಆದದ್ದು ಕೃಷ್ಣಾವತಾರದಲ್ಲಿ. ಸ್ಪಷ್ಟ ದೃಷ್ಟಾಂತ ನೋಡೋದು ಅಂದರೆ 18 ಅಕ್ಷೋಹಿಣಿ ಸೈನ್ಯ, ಸಾರಥಿಯಾಗಿ ನಿಂತುಕೊಂಡೇ ಇಡೀ 18 ಅಕ್ಷೋಹಿಣಿ ಸೈನ್ಯದ ಒಂದು ಯುದ್ಧಕ್ಕೆ ಅದರ ಸಂಹಾರಕ್ಕೆ ಕಾರಣನಾದವ ಶ್ರೀಕೃಷ್ಣ. ಮತ್ತು ಮಧ್ಯದಲ್ಲಿ ಉದ್ಧವ ಗೀತೆ ಬಂತು, ಭಗವದ್ಗೀತೆ ಬಂತು, ಜ್ಞಾನಪ್ರಸಾರ ಮತ್ತು ದುಷ್ಟ ನಿಗ್ರಹ ಎರಡರ ಸಂಗಮ ಇರುವ ಅವತಾರ ಕೃಷ್ಣಾವತಾರದಲ್ಲಿ ಅಂತಿಷ್ಟು ಇನ್ನೊಬ್ಬ ಕವಿ ಹೇಳ್ತಾನೆ. ಕೃಷ್ಣನ ವ್ಯಕ್ತಿತ್ವ ಯಾಕೆ ಬಲು ಸೊಗಸು ಅಂದರೆ, ಕೃಷ್ಣನ ವ್ಯಕ್ತಿತ್ವವನ್ನು ಅಳಿಯಬೇಕು ಅಂತ ಎರಡೂ ವಿಧದಿಂದ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಕೃಷ್ಣ ಪ್ರೇಮಿಗಳು, ಇನ್ನೊಂದು ಕೃಷ್ಣ ದ್ವೇಷಿಗಳು, ಇನ್ನೊಂದು ಪರೀಕ್ಷಕರು. ಇವನೇನು ಅಂತ ಪರೀಕ್ಷೆ ಮಾಡಬೇಕು ಅಂತ ಇಬ್ಬರಿಗೂ ಒಂದು ವಿಧದ ಸ್ವಭಾವ. ಯಾರಿಗೂ ಅವನ ವ್ಯಕ್ತಿತ್ವ ಇದು ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ದ್ವೇಷ ಮಾಡಿ ಯಾರು ಪರೀಕ್ಷೆ ಮಾಡಲಿಕ್ಕಂತ ಬಂದಿದ್ದಾರೋ, ಕೃಷ್ಣ ತಾನು ಕನ್ನಡಿಯಾಗಿ ನಿಂತನಂತೆ ಅಂತ ಅವರವರ ಕುಬ್ಜತೆ ಅವರಿಗೆ ಅರ್ಥ ಮಾಡಿಸಿ ಕಳುಹಿಸಿದ. ಅಂತಹ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತೆಲ್ಲ ಹೇಳ್ತಾರೆ. ಮುಖ್ಯವಾಗಿ ಪರಮಾತ್ಮನ ವಿಭೂತಿ ರೂಪಗಳ ಬಗ್ಗೆ ಚಿಂತನೆ ಮಾಡುವಾಗ ಪ್ರತ್ಯಕ್ಷ ವಿಭೂತಿ, ತಿರೋಹಿತ ವಿಭೂತಿ ಅಂತ ಕೆಲವು ಕಡೆಯಲ್ಲಿ ಪರಮಾತ್ಮ ವಿಶೇಷ ಶಕ್ತಿಯಾಧಾನ ಮಾಡಿಕೊಂಡಿರ್ತಾನೆ, ಅದು ತಿರೋಹಿತ ವಿಭೂತಿ. ಇವೆಲ್ಲ ಪ್ರತ್ಯಕ್ಷ ವಿಭೂತಿ ಅಂತಿಷ್ಟು ಕೃಷ್ಣಾವತಾರದ ಬಗ್ಗೆ ನಿರೂಪಣೆ ಮಾಡಿ ಪರೀಕ್ಷಿತ ರಾಜರು ಕೃಷ್ಣನ ಕಥೆ ಹೇಳಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ರಾಜೋವಾಚ ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮ ಸೂರ್ಯಯೋಃ ರಾಜ್ಞಾಂ ಚೋಭಯವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ಇಲ್ಲಿಯ ತನಕ ಚಂದ್ರವಂಶ ಸೂರ್ಯವಂಶ ಎರಡನ್ನು ವಿಸ್ತಾರವಾಗಿ ಹೇಳಿದ್ದೀರಾ. ರಾಜ್ಞಾಂ ಚೋಭಯವಂಶ್ಯಾನಾಂ ಚರಿತ್ರಂ ಪರಮಾದ್ಭುತಂ, ಚರಿತ್ರೆಯೂ ಕೂಡ ತುಂಬ ಅದ್ಭುತವಾದದ್ದು. ಆದ್ದರಿಂದ ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನಾವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನಃ. ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ, ಯದುವಿನ ವಂಶವು ಅದ್ಭುತ. ತತ್ರ ಅಂಶೇನ ಅವತೀರ್ಣಸ್ಯ ವಿಷ್ಣೋ ವೀರ್ಯಾಣಿ ಶಂಸನಃ, ಅದರಲ್ಲಿ ಕೃಷ್ಣಾವತಾರ ಆಗಿದೆ. ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ನನ್ನ ಅಪೇಕ್ಷೆ, ನೀವು ಪೂರೈಸಬೇಕು ಅಂತ ಪರೀಕ್ಷಿತ ರಾಜರು ಮೊದಲು ಪೀಠಿಗೆ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಗ ಪಿತಾಮಹತೆ ಸಮರೆ ಮರಂಜಯೈಃ ದೇವವ್ರತಾದ್ಯಾತಿರಥೈಸ್ತಿಮಿಂಗಿಲೈಃ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ವತ್ಸಪದಂ ಸ್ಮಯತ್ಪ್ಲವಾಹ. ಅಲ್ಲ, ರಾಮನ ಬಗ್ಗೆ ಕೇಳುವಾಗ ಎಷ್ಟು ಕುತೂಹಲ ಇರಲಿಲ್ಲ ಪರೀಕ್ಷಿತ ರಾಜರಿಗೆ. ಪರಮಾತ್ಮನ ಅನೇಕ ಅವತಾರಗಳನ್ನು ನಿರೂಪಣೆ ಮಾಡುವಾಗ ಎಷ್ಟು ದೊಡ್ಡ ಭಾಗ ನಿರೂಪಣೆ ಮಾಡಲಿಲ್ಲ. ಯಾಕೆ ಪರೀಕ್ಷಿತ ರಾಜರಿಗೆ ಅಷ್ಟು ಕುತೂಹಲ ಅಂದರೆ, ಪಿತಾಮಹಾತೆ ಸಮರೆ ಅಮರಂಜಯೈಃ ಅತಿರಥೈಃ ತಿಮಿಂಗಲೈಃ ದೇವವ್ರತಾದ್ಯೈಃ ಅಂತ. ಯುದ್ಧವೇ ಒಂದು ಸಾಗರ. ದೊಡ್ಡ ದೊಡ್ಡ ಪ್ರಾಣಿಗಳಿತ್ತು, ದೊಡ್ಡ ತಿಮಿಂಗಿಲಗಳಿತ್ತು, ಎಲ್ಲವನ್ನು ನುಂಗುವ ತಿಮಿಂಗಿಲಗಳು. ಅದನ್ನು ದಾಟಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕೃತ್ವಾ ತರನ್ ವತ್ಸಪದಂ ಸ್ಮಯತ್ಪ್ಲವ. ಆ ದೊಡ್ಡ ಸಾಗರವನ್ನು ನನ್ನ ತಾತಂದರು ಈ ಕರು ಹೆಜ್ಜೆ ಇಟ್ಟ ಹಾಗೆ ದಾಟಿಬಿಟ್ರು. ಯಾಕೆಂದರೆ ಕೃಷ್ಣ ಕೌರವ ಸೈನ್ಯ ಸಾಗರಂ ಯತ್ ಪ್ಲವಾಹ, ಕೃಷ್ಣನೇ ನೌಕೆ, ಅದರ ಸಹಾಯದಿಂದ ಒಂದು ಕರು ಹೆಜ್ಜೆ ಇಟ್ಟ ಹಾಗೆ ಸುಲಭವಾಗಿ ದಾಟಿದ್ದಾರೆ. ಇಷ್ಟು ಸಾಧ್ಯ ಆಗಬೇಕು ಅಂದರೆ ಅದಕ್ಕೆ ಕೃಷ್ಣನ ಮಹತ್ವ ಇರಲೇಬೇಕು ಅಂತ ಇನ್ನೂ ಹೇಳಿ ಇನ್ನೊಂದು ಕಾರಣ ಕೊಡ್ತಾರೆ.
ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಕೋಪಕುಕ್ಷಿಂ ಗತ ಆತ್ತಚಕ್ರೋ ಮಾತುಶ್ಚ ಮೇ ಯಃ ಶರಣಂ ಗತಾಯಾಃ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಅಂತ ಹೇಳ್ತಾರೆ. ಪರೀಕ್ಷಿತರಾಜ ಹೇಳೋದು, ನಾನು ಹೆಚ್ಚು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕು. ಯಾಕೆಂದರೆ ಅಶ್ವತ್ಥಾಮಾಚಾರ್ಯರು ಅಸ್ತ್ರ ಬಿಟ್ಟಿದ್ದಾರೆ. ನಾನು ಕುರು ಪಾಂಡವದ ವಂಶದ ಕುಡಿ. ದೇಹ ಸುಟ್ಟು ಹೋಗಬೇಕಾಗಿತ್ತು, ಉಳಿಸಿದ್ದು ಪರಮಾತ್ಮನೇ. ಜುಗೋಪ ಕುಕ್ಷಿಂ ಗತ ಅತ್ತ ಚಕ್ರೋ ಮಾತುಶ್ಚಮೇ ಯಶರಣಂ ಗತಾಯ ಅಂತ ನನ್ನ ತಾಯಿ ಮೊರೆ ಹೊಕ್ಕಿದ್ದಾಳೆ. ಪರಮಾತ್ಮ ಗರ್ಭವನ್ನು ಪೊಕ್ಕು ಚಕ್ರಾಯುಧ ಹಿಡಿದು ನನ್ನ ಸುತ್ತಲೂ ಸಂಚಾರ ಮಾಡ್ತಾ ಇದು ನನ್ನನ್ನು ಗರ್ಭದಲ್ಲೇ ಕಾಪಾಡಿತವ ಅಂದ ಮೇಲೆ ಕನಿಷ್ಠ ನಾನು ಅವನ ಉಪಕಾರ ಸ್ಮರಣೆ ಪ್ರತ್ಯುಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನ ಕಥೆಯಾದರೂ ಕೇಳಬೇಕು. ಅದರಿಂದ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಅಂತ ಹೇಳಿದಾಗ ಇನ್ನೊಂದು ಕುತೂಹಲ ಅವನಿಗಿತ್ತು. ರೋಹಿಣ್ಯಾಸ್ತನಯ ಪ್ರೋಕ್ತೋ ರಾಮ ಸಂಕರ್ಷಣಸ್ತ್ವಯ ದೇವಕ್ಯ ಗರ್ಭ ಸಂಬಂಧ ಕುತೋ ದೇಹಾಂತರಂ ವಿನಾ. ರೋಹಿಣ್ಯಾಃ ತನಯಃ ಪ್ರೋಕ್ತಃ ತ್ವಯಾ ರಾಮಃ ಸಂಕರ್ಷಣಃ ಅಂತ. ಬಲರಾಮನನ್ನು ನೀವು ರೋಹಿಣಿಯ ಮಗ ಅಂತ ಹೇಳ್ತೀರಾ. ಇನ್ನೊಮ್ಮೆ ದೇವಕ್ಯ ಗರ್ಭ ಸಂಬಂಧ ಕುತೋ ದೇಹಾಂತರಂ ವಿನ, ದೇವಕಿಯ ಮಗ ಅಂತಲೂ ಹೇಳಿದ್ದೀರಾ. ಆದರೆ ಒಬ್ಬ ವ್ಯಕ್ತಿ ಒಂದೇ ಶರೀರ ಇಟ್ಟುಕೊಂಡು ಅಥವಾ ಎರಡು ಶರೀರ ಪಡೆಯದೆ ಇಬ್ಬರೂ ತಾಯಂದಿರ ಗರ್ಭದಲ್ಲಿ ಹುಟ್ಟೋದು ಹೇಗೆ ಅಂತ ನನಗೊಂದು ಸಂಶಯ ಅಂತ ಕೇಳಿದ್ದಾರೆ. ಎಲ್ಲಿ ಅಂದರೆ 9ನೇ ಸ್ಕಂದದ ಕೊನೆಯಲಾಗುವಾಗ ವಸುದೇವನ ಮಕ್ಕಳ ವಿವರ ಸ್ವಲ್ಪ ಬರುತ್ತೆ. ಅಲ್ಲಿ ಹೇಳುವಾಗ ರೋಹಿಣಿಯಲ್ಲಿ ಬಲರಾಮ, ಗದ, ಸಾರಣ ಮೊದಲಾದ ಮಕ್ಕಳು ಹುಟ್ಟಿದ್ರು. ದೇವಕಿಯಲ್ಲಾಗುವಾಗ ಬಲರಾಮ, ಕೃಷ್ಣಾನಿಗಳು ಜನಿಸಿದ್ರು ಅಂತ 2 ಬಾರಿ ಬಲರಾಮನ ಜನನ ಬಂದಿದೆ. ಒಂದು ರೋಹಿಣಿಯಲ್ಲಿ, ಇನ್ನೊಂದು ದೇವಕಿಯಲ್ಲಿ. ಇದು ಹೇಗೆ ಎಲ್ಲ ಸ್ವಲ್ಪ ಕುತೂಹಲ ಹುಟ್ಟಿಸಿದ್ದು ನೀವೇ, ಅದನ್ನು ನೀವೇ ತಣಿಸಬೇಕು ಅಂತ ಇಷ್ಟು ಪ್ರಾರ್ಥನೆ ಮಾಡಿ ಗಸ್ಮಾನ್ ಮುಕುಂದೋ ಭಗವಾನ್ ಬಿತುರ್ಗೃಹಾತ್ ವ್ರಜಂಗತಃ ಕ್ವವಾಸಂ ಜ್ಞಾತಿಭಿಸ್ಸಾರ್ಥಂ ಕೃತವಾನ್ ಸಾತ್ವತಾಂ ಪತಿಃ. ಇನ್ನೊಂದು ಆಶ್ಚರ್ಯಕರ ಸುದ್ದಿ ಅಂತಾರೆ ಪರೀಕ್ಷಿತರಾಜರು. ಎಲ್ಲ ಮಕ್ಕಳು ಆಸ್ಪತ್ರೆಯಿಂದ ಮೊದಲು, ತಾಯಿ ಹೊಟ್ಟೆಯಿಂದ ಮೊದಲು ಹೊರಗೆ ಬರೋದು ಆಸ್ಪತ್ರೆಯಿಂದ ಆಮೇಲೆ ಮನೆಗೆ ಬರ್ತಾರೆ. ಇಲ್ಲಾಗಿದ್ದೇ ಬೇರೆ. ಒಂದು ತಾಯಿಯ ಕಾರಾಗೃಹದಲ್ಲಿ ಇದ್ದವ ತಾಯಿ ಹತ್ರ ಇರಲಿಲ್ಲ. ಕಸ್ಮಾನ್ ಮುಕುಂದೋ ಭಗವಾನ್ ಪಿತೃಗೃಹಾತ್ ವ್ರಜಂಗತಃ ಅಂತ. ತಂದೆ ಮನೆ ಬಿಟ್ಟು ನಂದಗೋಕುಲಕ್ಕೆ ಯಾಕೆ ಹೋಗ್ತಾನೆ? ಕ್ವವಾಸಂ ಜ್ಞಾತಿಭಿಸ್ಸಾರ್ಧಂ ಕೃತವಾನ್ ಸಾತ್ವತಾಂಪತಿ. ಎಲ್ಲ ಬಂಧುಗಳೊಟ್ಟಿಗೆ ಹೇಗೆ ವಾಸ ಮಾಡದ? ಅನೇಕ ತೆರನಾಗಿ ನನಗೆಲ್ಲ ಗೊಂದಲಗಳಿದೆ. ಏತದನ್ಯಚ್ಚ ಸರ್ವಂ ಮೇ ಮುನೇ ಕೃಷ್ಣ ವಿಚೇಷ್ಟಿತಂ ವಕ್ತುಮರ್ಹಸಿ ಸರ್ವಜ್ಞ ಶ್ರದ್ಧಾನಾಯ ವಿಸ್ತೃತಂ. ಅನೇಕ ಕೃಷ್ಣನ ಲೀಲೆಗಳು ಮತ್ತು ಪಾಂಡವರ ವಿಷಯ ವಿಸ್ತಾರವಾಗಿ ಕೇಳಬೇಕು ಅಂತಿದ್ದೇನೆ. ಶ್ರದ್ಧೆಯಿಂದ ಕೇಳುತ್ತೇನೆ, ನೀವು ನನಗೆ ಹೇಳಬೇಕು ಅಂತ ಇಷ್ಟು ಪರೀಕ್ಷಿತಾದರೂ ಪ್ರಾರ್ಥನೆ ಮಾಡಿಕೊಂಡಾಗ ಆಗ ಶುಕಾಚಾರ್ಯರು ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಬೋಜಾತ ಶ್ರುತಂ ಹರಿಕಥಾಮೃತಂ ಅಂತ. ಶುಕಾಚಾರ್ಯ ಒಂದು ಪ್ರಶ್ನೆ ಕೇಳ್ತಾರೆ. ಅಲ್ಲ, ನಿನಗೆ ಬಾಯಾರಿಕೆ ಮತ್ತು ಹಸಿವೆ ಏನು ಕಾಡ್ತಾ ಇಲ್ವಾ? ಸ್ವಲ್ಪ ರೆಸ್ಟ್ ತಗೋ. ಯಾಕೆಂದರೆ ಇರೋದು 7 ದಿನ, ಹತ್ತಿರ ಭಾಗವತರ ಅಂತ್ಯಕ್ಕೆ ಬಂದಿದ್ದೇವೆ. ಒಂದು ಸ್ವಲ್ಪ ಪಾರಣೆ ಗಿರಣೆ ನೀರನ್ನು ಕುಡಿದು ಬಾ. ಇಷ್ಟು ಆತುರ ಯಾಕೆ? ಅವನು ಹೇಳ್ತಾನೆ, ನಿಮ್ಮ ಮುಖ ಕಮಲದಿಂದ ಏನು ಕಥಾಮೃತ ರಸಪಾನ ಮಾಡ್ತಾ ಇರೋ ನನಗೆ ನೀರನ್ನು ಕುಡಿದಿಲ್ಲ, ಹಸಿವೆಯೂ ಕೊಡ್ತಾ ಇಲ್ಲ, ಎಲ್ಲ ಆಗಿದೆ. ನೀವು ನನಗೆ ಪಾರಣೆ ಗಿರಣೆ ಆಮೇಲೆ ಮೊದಲು ಕಥೆ ಹೇಳಿ ಅಂತಂದಾಗ ಆಗ ಏತನ್ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸಕಿಸ್ಸ ಭಗವಾನಥ ವಿಷ್ಣುರಾತಂ
ಪ್ರತ್ಯರ್ಚ್ಯ ಕೃಷ್ಣಚರಿತಂ ಕಲಿಕಲ್ಮಷಘ್ನಂ ವ್ಯಾಹರ್ತುಮಾರಭತ ಭಾಗವತ ಪ್ರಧಾನಃ. ಪರೀಕ್ಷಿತ ರಾಜ ಇಷ್ಟು ಸವಿಮಾತನ್ನು ಕೇಳಿ ಶುಕಾಚಾರ್ಯರು ದಡಬಡ ಅಂತ ಶುರು ಮಾಡಲಿಲ್ಲ. ಒಂದು ಲೋಕದ ನೀತಿ ಕಲಿಸ್ತಾರೆ ನಮಗೆ. ಯಾರಾದರೂ ಒಳ್ಳೆಯ ಮಾತನ್ನು ಆಡಿದಾಗ ನಮ್ಮ ಮುಂದೆ ಒಂದು ಸ್ವಲ್ಪ ಅವರ ಬಗ್ಗೆ ಕೆಲವು ಮಾತಾಡಿ ಮುಂದೆ ವಿಷಯಕ್ಕೆ ಬರಬೇಕು ಅಂತ ಅವನ ಒಂದಿಷ್ಟು ಪ್ರಶಂಸೆ ಮಾಡ್ತಾರೆ. ಪ್ರಶಂಸೆ ಮಾಡಿ ಕೃಷ್ಣ ಚರಿತಂ ಕಲಿಕಲ್ಮಷಘ್ನಂ ಅಂತ ಕಲಿಮಲವನ್ನು ಅಪಹಾರ ಮಾಡುವ ಕೃಷ್ಣನ ಚರಿತ್ರೆಯಿಂದ ಹಿಡಿದು ಆರಂಭ ಮಾಡ್ತಾರೆ. ಇಲ್ಲಿ ಒಂದಿಷ್ಟು ವ್ಯಾಖ್ಯಾನಕಾರರು ಒಂದು ಸ್ವಲ್ಪ ಕೃಷ್ಣನ ವಂಶದ ಹಿನ್ನೆಲೆ ಸ್ವಲ್ಪ ತಿಳಿದುಕೊಳ್ಳಬೇಕು. ತುಂಬ ವಿಚಿತ್ರವಾದ ಆಶ್ಚರ್ಯಕರವಾದ ಕೃಷ್ಣನ ವಂಶದ ಹಿನ್ನೆಲೆ ಇದೆ ಅಂತ. ಆಹುಕ ಅಂತ ವೃಷ್ಣಿವಂಶದ ಮುಖ್ಯ ರಾಜ. ಅವನ ಹಿಂದೆ ಬಂದವರಿಗೆಲ್ಲ ಪುತ್ರಿಯರೆಲ್ಲ ಇದ್ದಾರೆ. ಇವನಿಗೆ ಪುತ್ರಿಯರ ಸಂತಾನವೇ ಆಗಲಿಲ್ಲ. ಇಬ್ಬರು ಮಕ್ಕಳು ಮಾತ್ರ ಹುಟ್ಟಿದ್ದು. ದೊಡ್ಡವ ಉಗ್ರಸೇನ, ಚಿಕ್ಕವ ದೇವಕ. ಉಗ್ರಸೇನ ಹಿರಿಯ ಮಗ ಕಂಸ. ಇಷ್ಟು ಆ ಉಗ್ರಸೇನ ರಾಜ ಆಗ್ತಾನೆ. ದೇವಕ ಸಾಮಂತನಾಗಿರ್ತಾನೆ, ರಾಜ ಆಗಿರೋದಿಲ್ಲ. ದೇವಕನಿಗೆ ಮಾತ್ರ 4 ಗಂಡು ಮಕ್ಕಳು, 7 ಜನ ಹೆಣ್ಣುಮಕ್ಕಳು. ಅಲ್ಲಿ ದೇವಕಿ ದೊಡ್ಡವಳು. ದೇವಕಿ, ಸಹದೇವ, ದೇವರಕ್ಷಿತ ಅಂತೆಲ್ಲ 7 ಜನ ಮಕ್ಕಳಿದ್ದಾರೆ, ಹೆಣ್ಣುಮಕ್ಕಳು. ಅವರನ್ನಷ್ಟು ವಸುದೇವ ವಿವಾಹ ಆಗ್ತಾನೆ. ಇಲ್ಲಿ ದೇವಕಿಯ ಪ್ರಸಂಗ ಒಂದು ಸ್ವಲ್ಪ ವಿಚಿತ್ರ. ಏನು ಅಂದರೆ, ಅಜ್ಜ ಆಹುಕ ಅವನಿಗೆ ನನಗೆ ಒಬ್ಬಳು ಹೆಣ್ಣು ಮಗಳು ಬೇಕು ಅಂತ ಅಪೇಕ್ಷೆ ಇರುತ್ತೆ. ಆದರೆ ತನ್ನ ಮಗ ದೇವಕ ಅವನ ಮಗಳನ್ನು ತಾನು ದತ್ತು ತಗೋತಾನೆ. ಅಲ್ಲಿ ಒಂದು ಸಂಬಂಧದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗುತ್ತೆ. ಇವಳು ತಾತನಿಗೂ ಮಗಳಾಗ್ತಾಳೆ, ತಂದೆಗೂ ಮಗಳಾಗ್ತಾಳೆ. ಇದು ವಿಚಿತ್ರ. ಅಲ್ಲಿ ಏನು ಸಮಸ್ಯೆ ಅಂದರೆ, ದೇವಕ್ಕೆ ಮುಂದೆ ಬಂದಾಗ ಇಬ್ಬರು ಇದ್ದಾಗ ಅಪ್ಪ ಅಂತ ಯಾರು ಕರಿಬೇಕು ಗೊಂದಲ. ದೇವಕನನ್ನ ಅಪ್ಪ ಅನ್ನಬೇಕು, ಇವನನ್ನು ತಾತ ಅನ್ನಬೇಕು. ಅಪ್ಪ ಅಂತ ಯಾರನ್ನು ಕರೆಯಬೇಕು ಅಂತಲೂ ಗೊಂದಲ. ಹಾಗೊಂದು ವಿಚಿತ್ರ ಸಂಬಂಧ ಏರ್ಪಡುತ್ತೆ. ಮತ್ತು ದತ್ತಕ್ಕೆ ತಗೊಂಡ ಮೇಲೆ ಉಗ್ರಸೇನಿಗೂ ತಂಗಿ, ಒಂದು ಲೆಕ್ಕ ಕಂಸನಿಗೂ ತಂಗಿ ಮತ್ತು ಸೋದರತ್ತೆ. ಈ ಥರ ವಿಚಿತ್ರವಾದ ಸಂಬಂಧ ಏರ್ಪಡುತ್ತೆ. ಇಷ್ಟು ದೇವಕಿ ಕಥಾನಕ. ಮತ್ತು ವಸುದೇವನ ವಿಷಯ ಏನು ಅಂದರೆ, ಶೂರಸೇನ ಅಂತ ಒಬ್ಬ ರಾಜ ಸಾಮಂತ ಇದ್ದ. ಶೂರಸೇನನಿಗೆ ಅನೇಕ ಜನ ಮಕ್ಕಳಿದ್ದಾರೆ. ಅವರಲ್ಲಿ ಹಿರಿಮಗ ವಸುದೇವ ರಾಜಾನೋ ಬಹುವಲ್ಲಭ ಅಂಥೇಳಿ ಅನೇಕ ಪತ್ನಿಯರನ್ನು, ಅನೇಕ ವಿವಾಹವನ್ನು ಮಾಡಿಕೊಳ್ಳುವ ಒಂದು ರಿಯಾಯಿತಿಯನ್ನು ಕೊಟ್ಟಿತ್ತು ಆಗಿನ ಸಮಾಜ. ಯಾಕೆಂದರೆ ರಾಜರಿಗೆ ಎಷ್ಟೇ ಮದುವೆ ಮಾಡಿಕೊಂಡರೂ ಕೂಡ ಮನೋಚಾಂಚಲ್ಯ ಇರಲಿಲ್ಲ. ನಮಗೆ ಮನೋಚಾಂಚಲ್ಯ ಜಾಸ್ತಿ ಆದ್ದರಿಂದ ಕಾಲಕ್ರಮೇಣ ಅದು ಸ್ವಲ್ಪ ವಿರುದ್ಧವಾಯಿತು. ಅವನ ವಿಶೇಷ ಏನು ಅಂದರೆ, ಅನೇಕ ವರ್ಣದ ಸ್ತ್ರೀಯರನ್ನು ವಿವಾಹ ಆಗಿದ್ದ. ಕ್ಷತ್ರಿಯ ಸ್ತ್ರೀಯನ್ನು ವಿವಾಹ ಆಗಿದ್ದ, ವೈಶ್ಯ ಸ್ತ್ರೀಯನ್ನು ವಿವಾಹ ಆಗಿದ್ದ. ಅಲ್ಲಿ ಶೂರಸೇನನ ಪುತ್ರಿ ಅನೇಕ ಜನ ಹೆಣ್ಣು ಮಕ್ಕಳಲ್ಲಿ ಕುಂತಿ ಅವಳು ಹಿರಿಮಗಳು. ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವ ಅನೇಕ ಜನ ಇದ್ದಾರೆ. ಅಲ್ಲಿ ಮುಖ್ಯವಾಗಿ ನಮಗೆ ವಸುದೇವನ ಪ್ರಸಂಗ ಬರಬೇಕು. ಯಾಕಂದರೆ ವಸುದೇವನ ಬಗ್ಗೆ ಯಾಕೆ ತಿಳಿದುಕೊಳ್ಳಬೇಕು ಅಂದರೆ, ವಸುದೇವನಿಗೂ ಮತ್ತು ನಂದಗೋಪನಿಗೂ ಏನು ಸಂಬಂಧ? ನಂದಗೋಪನ ಮನೆಗೆ ಕೃಷ್ಣ ಹೋಗ್ತಾನೆ ಮತ್ತು ರೋಹಿಣಿಯು ಅಲ್ಲೇ ಇರ್ತಾಳೆ. ನಂದಗೋಪನಿಗೂ ಮತ್ತು ವಸುದೇವನಿಗೂ ಏನು ಸಂಬಂಧ? ಸ್ನೇಹದ ಬಾಂಧವ್ಯ ಅಂದರೆ ಅದಕ್ಕೆ ಹೇಳ್ತಾರೆ, ಶೂರನ ಒಬ್ಬ ವೈಶ್ಯ ಪತ್ನಿಯನ್ನು ಹುಟ್ಟಿದ್ದು ನಂದಗೋಪ. ಹಾಗಾದರೆ ನಂದಗೋಪ, ಅವನ ಅಣ್ಣ ವಸುದೇವ, ಅವರಿಬ್ಬರು ಅಣ್ಣ ತಮ್ಮಂದರು. ಅಪ್ಪ ಒಬ್ಬನೇ, ತಾಯಿ ಬೇರೆ ಬೇರೆ ಅಷ್ಟೇ, ಕುಂತಿ. ಇಷ್ಟು ಅವರಿಬ್ಬರ ನಡುವಿನ ಸಂಬಂಧ ಇತ್ತು. ಮಾರೀಷೆಯ ಮಗ ಅವ. ಇನ್ನು ಶೂದ್ರ ಪತ್ನಿಯನ್ನು ಹುಟ್ಟಿದವಳು ಆರುಣಿ. ಆರುಣಿಯನ್ನೇ ವಿದುರಂ ವಿವಾಹ ಆದದ್ದು. ಆದ್ದರಿಂದ ಆಶ್ಚರ್ಯ ಏನಾಯಿತು ಅಂದರೆ, ವಿದುರನ ಪತ್ನಿ ವಸುದೇವನಿಗೂ ತಂಗಿ, ಕುಂತಿಗೂ ತಂಗಿ. ನಂದಗೋಪ ವಸುದೇವನ ತಮ್ಮ. ಆದ್ದರಿಂದಲೇ ಕೃಷ್ಣ ಅಲ್ಲೂ ಹೋಗಿದ್ದು ಮತ್ತು ರೋಹಿಣಿಯನ್ನು ಅಲ್ಲೇ ಇಟ್ಟಿದ್ದು. ಆದ್ದರಿಂದ ನಂದಗೋಪ ಮತ್ತು ವಸುದೇವರು ಪರಸ್ಪರ ಸಹೋದರರು. ಹಾಗಾಗಿ ಕುಂತಿ, ವಿದುರನಿಗೂ ಕುಂತಿಗೂ ಹತ್ತಿರದ ಬಾಂಧವ್ಯ ಇತ್ತು ಅಂತ ನೋಡುವಾಗ ಮಹಾಭಾರತದಲ್ಲಿ ಒಂದು ಘಟನೆಯಿಂದ ನಾವು ಇದನ್ನು ಅರ್ಥೈಸಿಕೊಳ್ಳಬೇಕು. ವನವಾಸ ಪ್ರಸಂಗದಲ್ಲಿ ಕುಂತಿದೇವಿ ಹಸ್ತಿನಾವತಿಯಲ್ಲೇ ಇದ್ದಾಳೆ. ಪಾಂಡವರು ವನವಾಸಕ್ಕೆ ಹೋದಾಗ 12 ವರ್ಷ 13 ವರ್ಷ ಅಜ್ಞಾತವಾಸ ಸೇರಿ ಇದ್ದದ್ದೆಲ್ಲಿ ಅಂದರೆ ಧೃತರಾಷ್ಟ್ರನ ವಾಸಸ್ಥಾನದಲ್ಲಲ್ಲ,
ವಿದುರನ ವಾಸಸ್ಥಾನದಲ್ಲಿ ಇದ್ದದ್ದು ಕುಂತಿ. ಯಾಕೆಂದರೆ ವಿದುರ ಭಾವ ಆಗ್ತಾನೆ. ಅರುಣಿ ಇವಳ ತಂಗಿ ಗಂಡ ಆದ್ದರಿಂದಲೇ ಅರುಣಿ ಮನೆಯಲ್ಲಿದ್ದ, ಇಷ್ಟು ಹತ್ತಿರದ ಸಂಬಂಧ ಇತ್ತು. ಇಷ್ಟಾದ ಮೇಲೆ ಇನ್ನೊಂದು ಕವಲು, ವಸುದೇವನಿಗೆ ಬರೀ 7 ಜನ ಮಾತ್ರ ಅಲ್ಲ, ರೋಹಿಣಿ ಮೊದಲಾದ 6 ಜನ ಪತ್ನಿಯರಿದ್ದಾರೆ. ಒಟ್ಟಾರೆ 13 ಜನ ಪತ್ನಿಯರು. ಅಲ್ಲಿ ದೊಡ್ಡ ವಂಶ ವಿಸ್ತಾರ ಆಗುತ್ತೆ. ಮತ್ತಲ್ಲಿ ರೋಹಿಣಿ ಬಗ್ಗೆ ಒಂದು ವಿಷಯ ಹೇಳ್ತಾರೆ. ರೋಹಿಣಿ ಯಾರು ಅಂದರೆ, ಇಲ್ಲ, ಯಶೋದೆ ನಂದಗೋಪನ ಹೆಂಡತಿ, ರೋಹಿಣಿ ವಸುದೇವನಿಗೆ ಹೆಂಡತಿ. ಇಲ್ಲಿ ಬಂದಿರ್ತಾಳಷ್ಟೇ. ರೋಹಿಣಿ ಯಾರು, ಬಾಲ್ಹಿಕನ ಮಗಳು. ಅಲ್ಲಿಗೆ ಕೌರವರ ವಂಶಕ್ಕೂ ಇದು ತುಂಬ ಹತ್ತಿರದ ಕೊಂಡಿ ಬಂತು ಅಂತ. ಹಾಗಾಗಿ ಬಲರಾಮನಿಗೆ ಕೌರವ ಅಂತ ಕರೀತಾರೆ. ಒಟ್ಟಾರೆ ಎಲ್ಲರೂ ಪರಸ್ಪರ ಸಂಬಂಧಿಕರೇ. ಇಷ್ಟು ವಂಶದ ಹಿನ್ನೆಲೆ ಇಷ್ಟು ನಿರೂಪಣೆ ಮಾಡಿ ಇಲ್ಲಿಂದ ಕೃಷ್ಣ ಭೂಮಿಗೆ ಬರಲಿಕ್ಕೆ ಒಂದಿಷ್ಟು ದೇವಲೋಕದ ಒಂದಿಷ್ಟು ಹಿನ್ನೆಲೆ ಘಟನೆ ಆಗುತ್ತೆ. ಆ ಘಟನೆಯನ್ನು ಮೊದಲು ವ್ಯಾಸರು ನಿರೂಪಣೆ ಮಾಡ್ತಾರೆ. ವಾಸುದೇವ ಕಥಾ ಪ್ರಶ್ನ ಪುರುಷಾಂ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತ್ರನ್ ತತ್ಪಾದಸಲಿಲಂ ಯಥಾ. ಮೊದಲನೇದಾಗಿ ಶುಕಾಚಾರ್ಯರು ಕೇಳಿದ್ದು, ಸರಿ ಇಷ್ಟೆಲ್ಲ ವಂಶದ ಹಿನ್ನೆಲೆ, ಇದನ್ನು ವ್ಯಾಖ್ಯಾನಕಾರ ಹೇಳ್ತಾರೆ. ನಮಗಿಷ್ಟು ಒಳಗಿದ್ರೆ ಒಂದು ಹೋಗೋದು ಸರಾಗವಾಗಿ ಅಂತ ಇಷ್ಟು ಚಿಂತನೆ ಮಾಡಿ, ಕೃಷ್ಣನ ಕಥೆ ನೀನು ಕೇಳಿದ್ದಿ, ಹೇಳೋದು ನನ್ನ ಪುಣ್ಯ ಅಂತಾರೆ. ಯಾಕೆಂದರೆ ಗಂಗಾ ನದಿಗಿಂತ ಕೃಷ್ಣನ ಕಥೆಯೇ ಒಂದು ಮಟ್ಟದಲ್ಲಿ ಶ್ರೇಷ್ಠ ಅಂತಾರೆ ಶುಕಾಚಾರ್ಯ. ಯಾಕೆಂದರೆ ಗಂಗಾ ನದಿಯನ್ನು ಯಾರು ಅಲ್ಲಿ ಮಿಂದವರಿಗೆ ಮಾತ್ರ ಗಂಗಾ ನದಿ ಪಾವಿತ್ರತೆಯನ್ನು ಉಂಟು ಮಾಡುತ್ತೆ. ಕೃಷ್ಣನ ಕಥೆ ಹಾಗಲ್ಲ. ಕಥಾಮೃತದಲ್ಲಿ ಮಿಂದವರಿಗೆ, ಹೇಳುವವರಿಗೆ, ಕೇಳುವವರಿಗೆ ಎಲ್ಲರಿಗೂ ಕೃಷ್ಣನ ಕಥಾಮೃತ ಪಾವಿತ್ರ್ಯ ಉಂಟು ಮಾಡುತ್ತೆ. ಒಂದು ಅರ್ಥದಲ್ಲಿ ಗಂಗೆಗಿಂತಲೂ ಕೃಷ್ಣನ ಕಥೆಯೇ ಶ್ರೇಷ್ಠ. ಆದ್ದರಿಂದ ನಾನು ನಿಂಗೆ ಹೇಳ್ತೇನೆ ಅಂತ ಹೇಳಿ ಒಂದಿಷ್ಟು ಹಿಂದಿನ ಘಟನೆಯನ್ನು ಹೇಳ್ತಾರೆ. ಭೂಮಿರ ದಪ್ತರ ನೃಪ ವ್ಯಾಜ ದೈತ್ಯಾನಿ ಕಶತಾಯುತೈ ಆಕ್ರಾಂತ ಭೂರಿ ಭಾರೇಣ ಬ್ರಹ್ಮಾಣಂ ಶರಣಂ ಯಯೌ ಅಂತ. ಕೃಷ್ಣನ ಅವತಾರಕ್ಕಿಂತ ಮೊದಲು ಏನಾಗಿತ್ತು ಅಂದರೆ, ಅನೇಕ ಜನ, ಎಲ್ಲ ಅಸುರರು, ಅಸಂಖ್ಯ ಅಸುರರು ದರ್ಪಿಷ್ಠರಾದ ರಾಜರ ರೂಪದಲ್ಲಿದ್ದು ಭೂಭಾರ ಮಾಡ್ತಾಯಿದ್ರು. ಆ ಭಾರದಿಂದ ಪೀಡಿತಳಾಗಿ ಬ್ರಹ್ಮದೇವರನ್ನು ಮೊರೆ ಹೋಗ್ತಾಳೆ. ಆ ಕೃಷ್ಣ ಬಂದ, ಭೂದೇವಿ. ಈಗಲೂ ಅಷ್ಟೇ, ಕೆಲವೊಮ್ಮೆ ಈ ಪ್ರಕೃತಿ ವಿಕೋಪ ಏನಾಗುತ್ತೋ, ನಮ್ಮಂತಹ ಅನೇಕ ನರರೂಪದ ಮೂರ್ಖ ಜನರು ನಾವೆಲ್ಲ ಏನು ಅಧರ್ಮಾಚರಣೆ ಮಾಡಿಕೊಂಡಿರ್ತೇವೆ, ಸ್ವಲ್ಪ ದೇವರಿಗೆ ಮೊರೆ ಹೋಗೋದಾಗ ಕಲಿಯುಗ ಆದ್ದರಿಂದ ದೇವರ ಅವತಾರ ಆಗಲ್ಲ. ಆಗಾಗ ಸ್ವಲ್ಪ ಪ್ರಳಯಾದಿಗಳಾಗಿ ಸ್ವಲ್ಪ ಅದಕ್ಕೆಲ್ಲ ಒಂದು ಸ್ವಲ್ಪ ಭೂಭಾರ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ಗೌರ್ಭೂತ್ವಾಶ್ರುಮುಖಿ ಖಿನ್ನ ರುದಂತಿ ಕರುಣಂ ಯಥಾ ಉಪಸ್ಥಿತಾಂತಿಕೆ ತಸ್ಮೈ ವ್ಯಸನಂ ಸಮವೋಚತ. ಗೌರ್ಭೂತ್ವ ಅಶ್ರುಮುಖಿ ಖಿನ್ನ ರುದಂತಿ ಕರುಣಂ ಯಥಾ. ಗೋರೂಪ ಧಾರಣೆ ಮಾಡಿಕೊಂಡಿದ್ದಾಳೆ, ಕಣ್ಣೀರುಗೆರೆಯುತ್ತ ಉಪಸ್ಥಿತ ತಸ್ಮೈ ವ್ಯಸನಂ ಸಮವೋಚತ. ತನ್ನ ಅಷ್ಟೂ ದುಃಖವನ್ನು ತೋಡಿಕೊಳ್ತಾಳೆ ಭೂದೇವಿ. ಬ್ರಹ್ಮ ತದುಪಧಾರಯಾಥ ಸಹ ದೇವೈಸ್ತಯಾ ಸಹ ಜಗಾಮ ಸತ್ರಿನಯನಃ ತೀರಂ ಕ್ಷೀರಪಯೋನಿಧೇ. ಭೂದೇವಿಯ ಅಷ್ಟು ಅಳಲನ್ನು ಕೇಳಿ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ರುದ್ರದೇವರೊಂದಿಗೆ ಜೊತೆ ಮಾಡಿಕೊಂಡು ಕ್ಷೀರ ಸಮುದ್ರಕ್ಕೆ ತೆರಳುತ್ತಾರೆ. ಉಪಾಯ ಪರಮಾತ್ಮನೇ ನುಡಿಯಬೇಕು ಅಂತ. ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಾ ಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೇ ಸಮಾಹಿತಃ ಅಂತ. ಬ್ರಹ್ಮದೇವರೇನು ಮಾಡ್ತಾರೆ, ಅಲ್ಲಿ ಹೋಗಿ ನಾರಾಯಣನನ್ನು ಪುರುಷ ಸೂಕ್ತದ ಮೂಲಕ ಸಕಲ ವೇದಾರ್ಥವನ್ನು ಅನುಸಂಧಾನ ಮಾಡಿ ಸ್ತೋತ್ರ ಮಾಡ್ತಾರೆ. ಅಲ್ಲ, ಇಲ್ಲಿ ಸಮಸ್ಯೆ ಭೂದೇವಿಗೆ ಏನು ಸಂಕಟ, ಭೂದೇವಿಗೆ ಭಾರ ಯಾಕೆ? ಯಾಕೆಂದರೆ ಕಾಲಕಾಲಕ್ಕೆ ಭೂದೇವಿಗಂತೂ ಏನು ಸಮಸ್ಯೆ ಇಲ್ಲ. ಯಾರು ಭೂದೇವಿಯನ್ನು ಹತ್ತಿರ ಹೋಗಿ ಅವಳಿಗೆ ತೊಂದರೆ ಕೊಟ್ಟದ್ದೇನಿಲ್ಲ. ತಮ್ಮ ಪಾಡಿಗೆ ತಾವು ಮೇಲುಗಡೆ ಇದ್ದಾರೆ. ಭೂದೇವಿಗೆ ಏನು ಸಂಕಟ, ಮತ್ತು ಬ್ರಹ್ಮದೇವರಿಗೆ ಏನು ಸಂಕಟ? ಪಾಪ ಸುಮ್ಮನೆ ಅಸುರೆಲ್ಲ ಇರ್ತಾರೆ. ಇವರನ್ನು ಸಂಹಾರ ಮಾಡಲಿಕ್ಕೆ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ, ಅಲ್ಲಿ ಒಂದು ಧರ್ಮ ಸಂಕಟವನ್ನು ವ್ಯಾಖ್ಯಾನಕಾರರು
ನಿರೂಪಣೆ ಮಾಡ್ತಾರೆ. ಆಗ ಏನಾಗ್ಬಿಟ್ಟಿತ್ತು ಅಂದರೆ ಎಲ್ಲ ಅಸುರರಿಗೆ ಒಂದಿಷ್ಟು ಧರ್ಮ ಕಾರ್ಯಗಳೆಲ್ಲ ಜಾಸ್ತಿ ಆಗಿತ್ತು ಆಸಕ್ತಿ. ಕಂಸಾರಿಗಳೆಲ್ಲ ಒಂದಿಷ್ಟು ಪಾಪ ಕಾರ್ಯ ಮಾಡ್ತಾ, ಒಂದಿಷ್ಟು ಧರ್ಮ ಕಾರ್ಯಗಳು ಪುಣ್ಯ ಕರ್ಮಗಳನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ಅವರಿಗೆ ದ್ವೇಷ ಹುಟ್ಟಬೇಕು. ಯಾಕೆಂದರೆ ಅಸುರರು ಪುಣ್ಯಕರ್ಮ ಮಾಡಿದರೆ ಉತ್ತಮ ಲೋಕ ಕೊಡಲಿಲ್ಲ ಅಂದರೆ ಪುಣ್ಯಕರ್ಮ ವ್ಯರ್ಥ, ಉತ್ತಮ ಲೋಕ ಕೊಟ್ಟರೆ ತಮಸ್ಸಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಒಂದು ಗೊಂದಲ ಆಗಿತ್ತಾಗ, ಆದ್ದರಿಂದ ಹೇಗಾದರೂ ಮಾಡಿ ನಿನ್ನ ಮೃತ್ಯು ಜನಿಸುತ್ತೆ ಅಂತ ಹೇಳಿ ಕಂಸ ಎಷ್ಟೋ ತಪ್ಪನ್ನು ಮಾಡಿರ್ತಾನೆ. ಒಂದು ಉಚ್ಚರಾಯ ಸ್ಥಿತಿಗೆ ತಲುಪೋದಾಗಲೇ ಕಂಸ ನಿನ್ನ ಮಗು ಜನಿಸುತ್ತೆ ಅಂತ ಹೇಳಿ ಅದು ಆಗದೆ ಹೋದಾಗ ಅನೇಕ ಶಿಶು ಹತ್ಯೆ ಎಲ್ಲ ಆಗುತ್ತೆ. ಕಂಸನಿಗೆ ಎಲ್ಲ ದೈತ್ಯರಿಗೆ ಜರಾಸಂಧನಿಗೆಲ್ಲ ಒಂದಿಷ್ಟು ದ್ವೇಷ ಹುಟ್ಟಿಸಿ ಒಂದು ಸ್ವಲ್ಪ ಏನೋ ಭಕ್ತಿ ನಾಟಕ ಮಾಡ್ತಾ ಇದ್ದಾರೆ. ಆ ನಾಟಕವು ಹೋಗಲಾಡಿಸಿ ಪಾಪಕರ್ಮ ಮಾಡಿಸಿ ಅವರವರ ಗತಿ ಕೊಡಿಸಬೇಕು ಅಂತ ಒಂದು ಮೂಲ. ಹಾಗಾಗಿಯೇ ಭೂದೇವಿ ಭಾರಾದಂತೆ ನಟನೆ ಮಾಡಿದ್ದು, ಬ್ರಹ್ಮದೇವರು ಈ ಥರ ಚಿಂತನೆ ಮಾಡಿ ಪ್ರಾರ್ಥನೆ ಮಾಡಿದ್ದು ಅಂತ. ಇಷ್ಟು ಪ್ರಾರ್ಥನೆ ಆದಾಗ ಗಿರಂ ಸಮಾಧೌ ಗಗನೆ ಸಮೀರಿತಾಂ ನಿಶಮ್ಯ ವೇದಾಸ್ತ್ರಿದಶಾನುವಾಚಃ ಗಾಂ ಪೌರುಷೀಂ ಮೇ ಶೃಣುತಾಮರ ಪುನಃ ವಿಧೀಯತಾಮಾಶು ತಥೈವ ಮಾಚಿರಂ. ಆಗ ಪರಮಾತ್ಮ ಮಾತಾಡ್ತಾನೆ. ಆದರೆ ನಮಗೆ ಎಲ್ಲರಿಗೂ ಒಂದು ದೇವತೆಗಳಿಗೆ ಯಾವಾಗಲೂ ಪರಮಾತ್ಮನ ದರ್ಶನವಾಗ್ತಾ ಇರುತ್ತೆ ಅಂತ ಒಂದು ಅರಿವು ನಮಗುಂಟು. ಆದರೆ ಇಲ್ಲಿ ಹೇಳ್ತಾರೆ, ಪರಮಾತ್ಮ ಆಡಿದ ಮಾತು ಬ್ರಹ್ಮದೇವರಿಗೆ ಮಾತ್ರ ಕೇಳಿಸಿದು, ಇನ್ಯಾರಿಗೂ ಅಲ್ಲ ಅಂತ. ಅವರವರ ಯೋಗ್ಯತೆಗೆ ತಕ್ಕಂತೆ ದೇವತೆಗಳಿಗೆ ಪರಮಾತ್ಮನ ಸಾನ್ನಿಧ್ಯವೂ ಅಲ್ಲಲ್ಲಿರುತ್ತೆ. ಬ್ರಹ್ಮದೇವರೊಟ್ಟಿಗೆ ಮಾತಾಡುವಾಗ ಬೇರೆ ಯಾರಿಗೂ ಗೊತ್ತಾಗಲಿಲ್ಲ. ಎಲ್ಲರೂ ಸುಮ್ಮನೆ ಆಕಾಶ ನೋಡ್ತಾ ಇದ್ದಾರೆ. ಪರಮಾತ್ಮ ಏನೋ ಮಾತಾಡಿದ್ದಾನೆ. ಬ್ರಹ್ಮದೇವರು ಆಲಿಸಿ ಎಲ್ಲ ದೇವತೆಗಳಿಗೆ ಹೇಳ್ತಾರೆ, ಪರಮಾತ್ಮ ಅವತಾರ ಮಾಡ್ತಾನೆ, ನೀವು ಆ ಕೈಂಕರ್ಯದಲ್ಲಿ ಆ ಒಂದು ನಾಟಕದಲ್ಲಿ ನೀವು ಪಾತ್ರಧಾರಿಗಳಾಗಿ ವಿಳಂಬ ಮಾಡಬೇಡ್ರಿ, ಬೇಗ ಬೇಗನೆ ಅವತಾರ ಮಾಡಿರಿ ಅಂತ ಇಷ್ಟು ಮಾತು ಹೇಳ್ತಾರೆ ಅಂತ. ಇದನ್ನೇ ಸ್ವಲ್ಪ ವ್ಯಾಖ್ಯಾನಕಾರರು ವಿಸ್ತಾರವಾಗಿ ಮಾಡ್ತಾರೆ. ಹರಿ ಅದೃಶ್ಯನಾಗಿದ್ದು ಒಂದು ಅಲೌಕಿಕ ಶಬ್ದಗಳನ್ನು ನುಡಿದ. ಇದನ್ನು ಕೇಳಬಲ್ಲವ ಬ್ರಹ್ಮ. ಯಾಕೆಂದರೆ ಅತಿ ಉತ್ತಮ ಇತಿ ಜೀವಕಲೆಗಳಲ್ಲಿ ಜೀವರಾಶಿಗಳಲ್ಲಿ ಅತಿ ದೊಡ್ಡ ಸ್ಥಾನ ಬ್ರಹ್ಮದೇವರಿಗಾದ್ದರಿಂದ ಬ್ರಹ್ಮದೇವರೇ ಕೇಳಿಸ್ಕೊಂಡು ಹೇಳಿದ್ದು. ಇದನ್ನು ಸ್ವಲ್ಪ ಹರಿವಂಶ ಸ್ವಲ್ಪ ವಿಸ್ತಾರ ಮಾಡುತ್ತೆ. ಅಲ್ಲೇನಾಗುತ್ತೆ ಅಂದರೆ ಪರಮಾತ್ಮ ಮತ್ತು ಎಲ್ಲ ದೇವತೆಗಳು ಮೇರುವಿನ ಶಿಖರಕ್ಕೆ ಬರ್ತಾರೆ. ಅಲ್ಲಿ ಸಭೆ ತುಂಬಿದಾಗ ಬ್ರಹ್ಮದೇವರು ಪರಮಾತ್ಮನ ಆಜ್ಞೆಯನ್ನು ವಿಸ್ತಾರವಾಗಿ ಹೇಳ್ತಾರೆ. ಯಾಕೆಂದರೆ ದೇವತೆಗಳ ಅವತಾರ ಯೋಜನೆ ದೈತ್ಯರು ಅಲ್ಲಿ ಬಂದು ಶ್ವೇತದ್ವೀಪದಲ್ಲಿ ದೈತ್ಯರಿಗೆ ಪ್ರವೇಶ ಇಲ್ಲ. ದೇವತೆಗಳ ಯೋಜನೆ ಏನು, ಅದಕ್ಕೆ ಹೇಗೆ ತೊಂದರೆ ಕೊಡಬೇಕು, ಯಾಕಂದರೆ ದೈತ್ಯರ ಜನ್ಮವೂ ಆಗಬೇಕು, ಕೆಲವು ದೈತ್ಯರ ಜನ್ಮ ಬಾಕಿ ಇದೆ. ದೇವತೆಗಳಷ್ಟು ನೀಲಿ ನಕ್ಷೆ ದೈತ್ಯರಿಗಲ್ಲ, ಆದರೆ ಗೊತ್ತಾಗಲ್ಲ. ಅದಕ್ಕೇನು ಮಾಡ್ತಾರೆ, ಮೇರುವಿನ ಶಿಖರದಲ್ಲಿ ಒಂದು ಸಭೆ ಮಾಡಿ ಬ್ರಹ್ಮದೇವರು ಪರಮಾತ್ಮನ ಆಜ್ಞೆಯನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಅಷ್ಟೂ ನೀಲಿ ನಕ್ಷೆ ಅವತಾರ ಯೋಜನೆ ದೈತ್ಯರು ಕದ್ದಾಲಿಸಿ ಇವರನ್ನು ವಿರೋಧ ಮಾಡಲಿಕ್ಕೆ ಇವರು ಹುಟ್ಟಬೇಕು ಅನ್ನೋ ಕಾರಣದಿಂದಾಗಿ ಮಂತ್ರಾಲೋಚನೆ ಸಭೆಯನ್ನು ಪರಮಾತ್ಮ ಬ್ರಹ್ಮದೇವರ ಮೂಲಕ ಮೇರು ಶಿಖರದಲ್ಲಿ ಏರ್ಪಾಟು ಮಾಡಿದ ಅಂತ ಒಂದು ವಿಸ್ತಾರ. ಅದು ಹರಿವಂಶದಲ್ಲಿ ಹೇಳಿದ್ದು, ಆದ್ದರಿಂದ ಇಲ್ಲಿ ಹೇಳಲಿಲ್ಲ. ಆ ಎರಡನ್ನು ಅನುಸಂಧಾನ ಮಾಡಿಕೊಳ್ಬೇಕು. ಪುರೈವ ಪುಂಸಾವಧೃತೋ ಧರಾಜ್ವರೋ ಭವದ್ಭಿರಂ ಶೈರ್ಯದುಷೂಪಜನ್ಯತಾಂ ಸ ಯಾವದುರ್ವ್ಯಾಭರಮೀಶ್ವರೇಶ್ವರಃ ಸ್ವಕಾಲಶಕ್ತ್ಯಾ ಕ್ಯಪಯಂಶ್ಚರೇದ್ ಭುವಿ. ಸರಿ, ಪರಮಾತ್ಮ ಎಲ್ಲ ಅವತಾರ ಮಾಡ್ತಾನೆ, ನಾವೆಲ್ಲ ಎಲ್ಲ ಅವತಾರ ಮಾಡಬೇಕು ಅಂದರೆ ಯದುಕುಲದಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. ನೀವು ಯಾದವರಲ್ಲಿ ಒಂದೊಂದು ಅಂಶವನ್ನು ಸ್ಥಾಪನೆ ಮಾಡಿ ನೀವು ಅವತಾರ ಮಾಡಿ ಎಲ್ಲಿ ತನಕ ಇರಬೇಕು ಅಂದರೆ ಪರಮಾತ್ಮ ಎಲ್ಲಿಯ ತನಕ ಭೂಭಾರ ಹರಣ ಮಾಡಿ ಭೂಮಿಯ ಮೇಲೆ ಇರ್ತಾನೋ ಅಷ್ಟು ಕಾಲ ನೀವಿರಬೇಕು. ಅದಕ್ಕೆ ಮೊದಲು ಎಲ್ಲ ಯಾದವರ ಸಂಹಾರ ಆದ ಮೇಲೆ ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೆ. ಮೊದಲು ಬ್ರಹ್ಮದೇವರ ಒಂದು ಕಾಲ ತೀರ್ಮಾನ ಮಾಡಿ ಆಗಿತ್ತು. ಅದಕ್ಕೆ ತಕ್ಕಂತೆ ಮುಂದೆ ಶಾಪ ಘಟನೆಗಳೆಲ್ಲ ಅದನ್ನಿಟ್ಟುಕೊಂಡೇ ಆಗತ್ತೆ. ಇಷ್ಟು ನಿರೂಪಣೆ ಮಾಡಿ ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷಃ ಪರಃ ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು
ಸುರಸ್ತ್ರೀಯ. ಸ್ವಲ್ಪ ಎಲ್ಲ ದೇವತೆಗಳು ಸ್ತ್ರೀಯರ ಆಕ್ಷೇಪ ಮಾಡ್ತಾರೆ, ನೀವು ಬ್ರಹ್ಮದೇವರೇ ನೀವು ಪುರುಷ ಪಕ್ಷಪಾತಿಗಳು. ಯಾಕೆ ಅಂದರೆ ಪರಮಾತ್ಮನ ಕೈಂಕರ್ಯದಲ್ಲಿ ಬರೀ ನಮ್ಮ ಗಂಡಂದರಿಗೆ ಪಾತ್ರ ಕೊಟ್ಟಿದ್ದೀರಿ, ನಮ್ಮ ಪಾತ್ರ ಏನು ಅಂದರೆ ಅದಕ್ಕೆ ಹೇಳ್ತಾನೆ, ಪರಮಾತ್ಮ ಪ್ರಾದುರ್ಭವಿಸ್ತಾನೆ ಕೃಷ್ಣನಾಗಿ, ನೀವೆಲ್ಲ ಅಪ್ಸರೆಯರು ಎಲ್ಲ ಗೋಪಿಯರಾಗಿ ಜನಿಸಿ ನೀವು ಒಂದು ರೀತಿಯಾಗಿ ಪರಮಾತ್ಮನನ್ನು ಆರಾಧನೆ ಮಾಡಿ, ನಿಮ್ಮಲ್ಲಿ ರಮಾದೇವಿಯ ಆವೇಶ ಇರುತ್ತೆ, ನೀವು ಕೂಡ ಪರಮಾತ್ಮನನ್ನು ಈ ರೀತಿಯಾಗಿ ಆರಾಧನೆ ಮಾಡಬಹುದು ಅಂತ ಹೇಳಿ, ಆದ್ದರಿಂದ ಎಲ್ಲರಿಗೂ ಒಂದಿಷ್ಟು ಏನೇನು ಮಾಡಬೇಕು ಅಂತ ಒಂದಿಷ್ಟು ವ್ಯವಸ್ಥೆಯನ್ನು ಒಂದು ಚೌಕಟ್ಟನ್ನು ಹಾಕಿಕೊಟ್ಟು, ವಾಸುದೇವ ಕಲಾನಂತಹ ಸಹಸ್ರವದನ ಸ್ವರಾಟ್ ಅಗ್ರತೋ ಭವಿತಾ ದೇವೋ ಹರೇ ಪ್ರಿಯ ಜಿಕೀರ್ಷಯ. ಒಂದು ವಿಶೇಷ ಹೇಳ್ತಾರೆ, ಶೇಷರು ಪರಮಾತ್ಮನಿಗಿಂತ ಮೊದಲು ಬಲರಾಮನಾಗಿ ಅವತಾರ ಮಾಡಬೇಕು. ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೇಗೆ ಅಂದರೆ 1000 ಮುಖದಿಂದ ಪರಮಾತ್ಮನ ಮಹಿಮೆಯನ್ನು ಹೇಳುವವರವರು, ಮತ್ತು ಪರಮಾತ್ಮನ ಹಾಸಿಗೆ ರೂಪದಿಂದ ಹೊತ್ತಿದ್ದಾರೆ. ಪರಮಾತ್ಮನ ಒಂದು ಶುಕ್ಲಕೇಶಾವೇಶದಿಂದ ಅಪರಿಮಿತ ಸಾಮರ್ಥ್ಯ ಬರುತ್ತೆ. ಯಾಕೆ? ಪರಮಾತ್ಮನ ಜನ್ಮ ಮೊದಲಾಗಿ ಇವರ ಜನ್ಮ ತರುವಾಯ ಯಾಕಾಗಲಿಲ್ಲ ಅಂತ ಪ್ರಶ್ನೆ ಬಂದರೆ ಕಾರಣ ಕೊಡ್ತಾರೆ. ಲಕ್ಷ್ಮಣನಾಗಿದ್ದಾಗ ಶೇಷರು ಲಕ್ಷ್ಮಣರಾದಾಗ ತ್ರೇತಾಯುಗದಲ್ಲಿ ರಾಮನ ಸೇವೆ ಮಾಡಿ ಮಾಡಿ ತನ್ನ ಯೋಗ್ಯತೆಗಿಂತ ಅಧಿಕ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿದ್ದಾರೆ. ಆದ್ದರಿಂದ ಒಂದು ಸ್ವಲ್ಪ ಕೃಷ್ಣನಿಂದ ಸೇವೆ ಮಾಡಿಸಿಕೊಂಡು ಒಂದು ಸ್ವಲ್ಪ ಪುಣ್ಯ ಕಡಿಮೆಯಾಗಬೇಕು. ಯಾಕೆಂದರೆ ಯೋಗ್ಯತೆ ಎಷ್ಟಿರುತ್ತೋ ಅದಕ್ಕೆ ಮೀರಿ ಪುಣ್ಯ ಮಾಡಿದರೆ ಆನಂದ ಸ್ವಲ್ಪ ಜಾಸ್ತಿ ವ್ಯಕ್ತ ಆಗಬೇಕಾಗತ್ತೆ. ಅದಕ್ಕೆ ಯೋಗ್ಯತೆಗಿಂತ ಮೀರಿ ಪುಣ್ಯ ಮಾಡಿದ್ದಾರೆ. ಒಂದು ಸ್ವಲ್ಪ ಅಣ್ಣನಾಗಿ ಹುಟ್ಟಿ ಕೃಷ್ಣನಿಂದ ಕೆಲವು ಕಾಲು ಒತ್ತಿಸಿಕೊಳ್ಳಬೇಕು. ಒಂದಿಷ್ಟು ಸೇವೆಗಳು ಮಾಡುವ ಮೂಲಕ ಒಂದು ಸ್ವಲ್ಪ ಪುಣ್ಯ ಕಡಿಮೆ ಮಾಡಿ ಯೋಗ್ಯತೆಗೆ ತಕ್ಕಂತೆ ಪುಣ್ಯ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಮೊದಲು ಹುಟ್ಟಿ ಪರಮಾತ್ಮ ಆಮೇಲೆ ಹುಡ್ತಾನೆ ಅಂತ ವ್ಯವಸ್ಥೆ ಮಾಡಿ, ಯೋಗ ಮಾಯಾ ಭಗವತಿ ಯಯಾ ಸಮ್ಮೋಹಿತಂ ಜಗತೆ ಆದಿಷ್ಟ ಪ್ರಭುಣಾಂಶೇನ ಕಾರ್ಯಾರ್ಥೇ ಸಂಭವಿಷ್ಯತಿ. ಎಲ್ಲರ ಕುತೂಹಲ. ಸರಿ, ಪರಮಾತ್ಮನ ಕಥೆ ಆಯಿತು. ದುರ್ಗಾದೇವಿ ಲಕ್ಷ್ಮೀದೇವಿಯ ಕಥೆ ಏನು ಅಂದರೆ ಯೋಗಮಾಯ ಅಂತ ಕರೀತಾರೆ. ಇಡೀ ಪ್ರಪಂಚಕ್ಕೆ ತನ್ನ ಮಾಯೆಯಿಂದ ಮೋಹಗೊಳಿಸ್ತಾಳೆ ದುರ್ಗಾದೇವಿ. ಪರಮಾತ್ಮನ ಆದೇಶದಿಂದ ದುರ್ಗಾದೇವಿಯರು ಅವತಾರ ಮಾಡ್ತಾರೆ ಇಷ್ಟು ಹೇಳಿ ನೇರವಾಗಿ ಕೃಷ್ಣನ ಕಥೆಗೆ ಪ್ರವೇಶ ಮಾಡ್ತಾರೆ. ಇತ್ಯಾದಿಶ್ಯಾಮರಗಣಾನ್ ಪ್ರಜಾಪತಿಪತಿರ್ವಿಭು ಆಶ್ವಾಸ್ಯ ಚ ಮಹೀಂ ಗೀರ್ಭಿಃ ಶ್ವಧಾಮ ಪರಮಂ ಯಯೌ. ಇಷ್ಟು ಬ್ರಹ್ಮದೇವರು ಎಲ್ಲರಿಗೂ ಚೌಕಟ್ಟು ಹಾಕಿಕೊಟ್ಟು ವ್ಯವಸ್ಥೆ ಮಾಡಿದ ಮೇಲೆ ಎಲ್ಲ ದೇವತೆಗಳು ಆಜ್ಞೆ ಪಡೆದು ಎಲ್ಲರೂ ಭೂದೇವಿಗೆ ಒಂದಿಷ್ಟು ಸಂತೈಸಿ ತಮ್ಮ ತಮ್ಮ ಲೋಕಕ್ಕೆ ತೆರಳಿ ಬ್ರಹ್ಮದೇವರು ಕೂಡ ಸತ್ಯಲೋಕಕ್ಕೆ ಪ್ರವೇಶ ಮಾಡ್ತಾರೆ. ಇದಾದ ಮೇಲೆ ಸೂರಸೇನ ಅಂತೂ ರಾಜ ಇದ್ದ ಅಂತೆಲ್ಲ ಹೇಳಿಕೊಂಡು ನೇರವಾಗಿ ವಸುದೇವ ದೇವಿಕೆಯ ವಿವಾಹ ಪ್ರಸಂಗಕ್ಕೆ ಬರ್ತಾರೆ. ತಸ್ಯಾಂತು ಕರಿಹಿಚಿತ್ ಚೌರಿಃ ವಸುದೇವ ಕೃತೋದ್ವಹಃ ದೇವಕ್ಯಾ ಭಾರ್ಯಯ ಸಾರ್ಧಂ ಪ್ರಯಾಣೇ ರಥಮಾರುಹತ್. ಶೂರರಾಜರ ಪುತ್ರ ವಸುದೇವ ದೇವಕಿಯನ್ನು ವಿವಾಹ ಮಾಡಿಕೊಂಡಿದ್ದಾರೆ. ನವವಧುವಿನೊಂದಿಗೆ ಪ್ರಯಾಣ ಸಾಗಿದೆ ಮಥುರಾ ನಗರಿಯಲ್ಲಿ. ಉಗ್ರಸೇನ ಸುತಃ ಕಂಸಃ ವಸುಃ ಪ್ರಿಯಚಿಕೀರ್ಷಯ ರಶ್ಮೀನ್ ಹಯಾನಾಂ ಜಗೃಹೇ ರೌಕ್ಮೈ ರಥಶತೈರ್ವೃತಃ. ಕಂಸ ತುಂಬ ತಂಗಿಯ ಮೇಲೆ ಪ್ರೀತಿ. ಕಂಸ ಅವನ ಒಂದು ವೈಶಿಷ್ಟ್ಯ ಏನು ಅಂದರೆ, ಆಗಿನ ಕಾಲದಲ್ಲಿ ತಾನು ಯುದ್ಧಕ್ಕೆ ಹೋದ ಅಂದರೆ ರಥವನ್ನು ಬೇಗನೆ ಪುಡಿ ಮಾಡಿ ಸಾರಥಿಯನ್ನು ರಥಿಕನನ್ನು ಮೇಲಕ್ಕೆ ಕಟ್ಟಿ ಕುದುರೆಗೆ ಸ್ವಲ್ಪ ತುಂಬ ಕುದುರೆಗೆ ಪ್ರಿಯ ಆಗಿದ್ದ ಅಂತ ಹೇಳ್ತಾರೆ ಒಂದು ಕಡೆ. ಯಾಕೆಂದರೆ ಕುದುರೆಗೆ ಸ್ವಲ್ಪ ಸಂಕಟ ಅಲ್ವ, ಯಾಕೆಂದರೆ ಅಷ್ಟು ಹೊತ್ತು ಆ ಭಾರ ಹೊರೋದು ಸ್ವಲ್ಪ ಸುತ್ತಾಡೋದು ಅಂತ ಎಲ್ಲ ಕುದುರೆಗಳು ಕಾಯ್ತಾ ಇದ್ವು ಅಂತೆ. ಕಂಸನೊಟ್ಟಿಗೆ ಬೇಗ ಯುದ್ಧ ಆಗಬೇಕು ಅಂತ. ಆದರೆ ಇಂತಹ ಕಂಸ ಅವನಿಗಿದ್ದ ಪ್ರತಿ ದುಷ್ಟರಿಗೂ ಒಂದು ದೌರ್ಬಲ್ಯ ಇರುತ್ತೆ. ಏನು ಅಂದರೆ ಪರಮಾತ್ಮ ಒಂದು ಮಾಯೆ
ತಮ್ಮ ಸಂಬಂಧಿಗಳ ಮೇಲೆ ಒಂದು ಪ್ರೀತಿ, ಆ ಪ್ರೀತಿಯಿಂದ ಕುರುಡಾಗಿ ತಮ್ಮ ಮರಣವನ್ನು ತಾವೇ ತಂದುಕೊಳ್ತಾರೆ. ಕಂಸನ ತಂಗಿ ದೇವಕ್ಕೆ ಒಳ್ಳೆ ಪ್ರೀತಿಸ್ತಾ ಇದ್ದ, ಅವಳ ಮೇಲೆ ಒಳ್ಳೆ ಪ್ರೀತಿ. ಅವಳ ಬಯಕೆ ಏನು ಅಂದರೆ ನೀನೇ ಸಾರಥಿಯಾಗಬೇಕು ಅಂತ. ಅವಳ ಬಯಕೆಯನ್ನು ಪೂರ್ತಿ ಮಾಡಬೇಕು ಅಂತ ತಾನೇ ಕುದುರೆ ಕಡಿವಾಣ ಹಿಡಿತಾನೆ. 100 ಬಂಗಾರದ ಅರ್ಥಗಳು ಸುತ್ತುವರಿಯುತ್ತೆ. ಇಲ್ಲಿ ವಸುದೇವ ಯಾರು, ಇಲ್ಲಿ ಹೇಗೆ ಬಂದ ಅಂದರೆ ಕಶ್ಯಪ ಮುನಿ ಅಂತ ಹೇಳ್ತಾರೆ. ಯಾಕೆಂದರೆ ವಸುದೇವ ಅಂತಂದರೆ ಗೋಸಂಪತ್ತಿನಿಂದ ಬೆಳಗ್ತಾ ಇದ್ದವ ಅಂತ. ವಸು ಅಂದರೆ ಗೋ ಅಂದರೆ ಜ್ಞಾನ, ವೇದ, ಹೆಚ್ಚು ವೇದಾದಿಗಳನ್ನು ಓದ್ಕೊಂಡಿದ್ದ. ಯಾಕೆ ಕಶ್ಯಪ ಮುನಿಗಳು ವಸುದೇವರಾಗಿ ಯಾಕೆ ಹುಟ್ಟಿದ್ದು ಅಂದರೆ, ಕಶ್ಯಪ ಮುನಿಯ ಮಗ ವರುಣ ಯಾಗ ಮಾಡಬೇಕು ಅಂತ ವರುಣರ ಬಳಿ ಇದ್ದ ಗೋವುಗಳನ್ನು ತರಿಸಿಕೊಳ್ತಾರೆ. ತರಿಸಿಕೊಂಡು ಹಿಂದಿರುಗಿಸಬೇಕು. ಆದರೆ ಅದಿತಿ ಮತ್ತು ಸುರಭಿ ಯಾವತ್ತು ಹೆಂಡತಿ ಮಾತು ಕೇಳಿ, ಗಂಡಂದರು ಸ್ವಲ್ಪ ಒಳ್ಳೆಯದು ಜಾಸ್ತಿ, ಗಂಡನ ಈ ಮೇಲ್ಮುಖವಾಗಿ ಇರೋದು ಕೆಳಮುಖವಾಗಿ ಇಳಿಯಲಿಕ್ಕೆ ಪತ್ನಿಯ ಸಹಕಾರ ಅವಶ್ಯ ಇದ್ದೇ ಇರುತ್ತೆ. ಒಂದಿಷ್ಟು ಅದಿತಿ ಮತ್ತು ಸುರಭೀರು ಒಂದಿಷ್ಟು ಮಾತು ಹೇಳ್ತಾರೆ ಕಶ್ಯಪರಿಗೆ. ಎಲ್ಲವೂ ದೇವ ಸಂಕಲ್ಪ. ಒಂದಿಷ್ಟು ಗೋವುಗಳು ಬಂದಿದೆ, ಹೇಗೋ ನಿಮ್ಮ ಮಗ ಅಲ್ವಾ, ನೀವೇ ಇಟ್ಟುಕೊಂಡು ಬಿಡಿ, ಮತ್ತೆ ಯಾಕೆ ಕೊಡಬೇಕು ಅಂತ ಒಂದಿಷ್ಟು ಬುದ್ಧಿ ಕಡಿಸ್ತಾರೆ. ದೈವ ಸಂಕಲ್ಪ ಇರುತ್ತೆ. ಆವಾಗ ಅದರ ಫಲವಾಗಿ ಭೂಮಿಗೆ ಬಂದಿದ್ದಾರೆ. ಅದಿತಿ ಸುರಭಿಯರೇ ದೇವಕಿ ಮತ್ತು ರೋಹಿಣಿಯರಾಗಿ ಜನಿಸ್ತಾರೆ. ಇಷ್ಟು ಆಗಿರುತ್ತೆ. ಆಗ ಎಷ್ಟು ಹೆಮ್ಮೆ ಏನು ಅಂದರೆ, ಒಂದಿಷ್ಟು ವರದಕ್ಷಿಣೆ ಕೊಡೋ ಕ್ರಮ ಈಗಿಲ್ಲ, ಜೈಲಿಗೆ ಹಾಕ್ತಾರೆ. ಆ ಕಂಸ ಬೇಡ ಅಂದು ರಾಶಿ ವರದಕ್ಷಿಣೆ ಕೊಟ್ಟಿದ್ದ. ಚತುಶ್ಶತಂ ಪಾರಿಬರ್ಹಂ ಗಜಾನಾಂ ಹೇಮಮಾಲಿನಾಂ ಅಶ್ವಾನಾಮಯುತಂ ಸಾರ್ಧಂ ರಥಾನಾಂ ಚ 300. ಬಂಗಾರದ ಮಾಲೆಗಳು ಹಾಕಿದ 400 ಆನೆ, 15,000 ಕುದುರೆ, ಮತ್ತು 1800 ರಥ ಬಳುವಳಿಯಾಗಿ ಕಳಿಸಿದ್ದ ಕಂಸ. ದಾಸೀನಾಂ ಸುಕುಮಾರೀಣಾಂ ದ್ವೇಷತೆ ಸಮಲಂಕೃತೆ ದುಹಿತ್ರೇ ದೇವಕಃ ಪ್ರಾದಾದ್ಯಾನೇ ದುಹಿತೃವತ್ಸಲಃ. ಒಂದು ಸ್ವಲ್ಪ ದೇವಕಿಯರನ್ನು ಸೋಮಾರಿತನ, ಅವರಿಗೆ ಆಲಸ್ಯ ಬರಬೇಕು ಅಂತ ಇವನ ಅಪೇಕ್ಷೆ. ಯಾಕೆ ಅಂದರೆ ಕೆಲಸ ಮಾಡಬಾರದು ಅಂತ 200 ದಾಸಿಯರನ್ನು ಕಳಿಸಿದ್ದ ಅಪ್ಪ ಅಣ್ಣ ಇಬ್ಬರು ಸೇರಿ. ಪ್ರತಿಯೊಂದು ಯಾವ ಕೆಲಸವೂ ಮಾಡಬಾರದು ಅಂತ. ಎಲ್ಲ ಇಷ್ಟು ಪತಿಯ ಮನೆಗೆ ಹೋಗುವಾಗ ಇಷ್ಟು ಬಳುವಳಿಯಾಗಿ ಬಂದಿತ್ತು. ಎಲ್ಲ ಆರಾಮವಾಗಿ ಸಾಕ್ತಾ ಇತ್ತು. ಶಂಖತೂರ್ಯ ಮೃದಂಗಾನಿ ನೇದುರ್ದುಂದುಭಯ ಸಮಂ ಪ್ರಯಾಣ ಪ್ರಕ್ರಮೇ ತಾತ ವರವಧ್ವೋ ಸುಮಂಗಲಂ. ಎಲ್ಲ ವಧೂವರರ ಪ್ರಯಾಣ ಆರಂಭ ಆಗಿದೆ. ಎಲ್ಲ ಶಂಖ ತೂರ್ಯ ಮೃದಂಗ ಎಲ್ಲ ಧ್ವನಿ ಮಂಗಳ ಧ್ವನಿ ಆಯಿತು. ಇಲ್ಲಿ ಮಂಗಳ ಧ್ವನಿ, ಅಲ್ಲಿ ಸ್ವಲ್ಪ ಅಮಂಗಳ ಧ್ವನಿ. ವಾಯುದೇವರು ಒಂದು ಅಶರೀರವಾಣಿಯ ಮೂಲಕ ಅಮಂಗಳ ಉಂಟು ಮಾಡ್ತಾರೆ. ಪತಿ ಪ್ರಗ್ರಹಣಂ ಕಂಸಂ ಆಭಾಸ್ಯಾಹ ಶರೀರವಾಕ್ ಅಸ್ಯಾತ್ವಾಮಷ್ಟಮೋ ತಾತ ಗರ್ಭೋ ಹಂತಾಯಾಂ ನಯಸೇ ಬುಧ ಅಂತ ವಾಯುದೇವರು ಅದೃಶ್ಯವಾಣಿ ಅಂತ ಹೇಳ್ತಾರೆ. ಏನು ಅಂದರೆ, ಕಂಸನಿಗೆ ಹೇಳಿದ್ದು ಅಬುಧ ಮೂರ್ಖ ಅಂತ ಮೊದಲ ಕೋಪ. ಯಾರು ನನ್ನ ಮೂರ್ಖ ಅಂತ ಮೇಲೆ ನೋಡ್ತಾನೆ. ಏನು ನನಗೆ ತಲೆ ಸರಿ ಇಲ್ವಾ? ಯಾಕೆಂದರೆ ನೀನೇನು ನಿನ್ನ ತಂಗಿ ಅಂತ ಗೌರವ ಕೊಡ್ತಾ ಇದೆಯೋ, ಅಸ್ಯಾತ್ವ ಮಷ್ಟಮೋ ಗರ್ಭ ತೇ ಮೃತ್ಯೆ ಹಂತ, 8ನೇ ಮಗು ಹುಟ್ಟುತ್ತೆ, ನಿನಗೆ ಮೃತ್ಯುವಾಗುತ್ತೆ ಅಂತ ಇಷ್ಟು ಒಂದು ವಾಯುದೇವರು ಒಂದು ಸ್ವಲ್ಪ ಅಶರೀರವಾಣಿ, ಅದೇನೋ ಮಂಗಲವಾಣಿ ಒಂದೆಲ್ಲ ಶಂಖಾದಿಗಳು ಶುರುವಾಗಿತ್ತು. ಮೇಲ್ಗಡೆ ಒಂದು ಅಮಂಗಲ ಧ್ವನಿ ಬಂತು. ಕಂಸ ಮೊದಲೇ ದುಷ್ಟ. ಕಂಸನ ದುಷ್ಟಕ್ಕೆ ಹೇಗೆ ಅರ್ಥೈಸಿಕೊಳ್ಳಬೇಕು ಅನ್ನೋ ಒಂದೇ ಒಂದು ಮಾತಿನ ಅರ್ಥೈಸಿಕೊಳ್ಳಬೇಕು ಅಂತ. ಏನು ಅಂದರೆ, ರಾಜರ ಉದ್ದೇಶ ಎಲ್ಲರೂ ಒಂದು ವಿಜಯದ ಮಾಲೆ, ವಿಜಯ ಧ್ವಜ ತಾವು ನೆಡಬೇಕು ಅಂತ ಪ್ರತಿ ರಾಜರ ಒಂದು ಆಸೆ. ಇನ್ನೊಬ್ಬರ ಸಾವಿನ ಮೇಲೆ ವಿಜಯ ಧ್ವಜವನ್ನು ನೆಟ್ಟವರಲ್ಲಿ ಅಗ್ರಗಣ್ಯ ಕಂಸ, ಜರಾಸಂಧನನ್ನು ಬಿಟ್ಟರೆ. ಇಷ್ಟು ಅವನ ಒಂದು ಸ್ವಭಾವದ ಪರಿಚಯ. ಇತ್ಯುಕ್ತ ಸಕಲ ಪಾಪೋ ಭೋಜಾನಾಂ ಕುಲಪಾಂಸನಃ ಭಗಿನೀಂ ಹಂತುಮಾರಬ್ಧಃ ಖಡ್ಗಪಾಣಿಃ ಕಚೇ ಗ್ರಹೀತ್.
ದುಷ್ಟರದ ಸ್ವಭಾವನೇ ಅರ್ಥ ಆಗಲ್ಲ. ತಾನೇ ಸಾರಥಿಯಾಗಿ ಬಂದು ಕೂತಿದ್ದಾನೆ, ಸ್ವಭಾವತಃ ದುಷ್ಟ, ಯಾವುದೋ ಕುಲಕ್ಕೆ ಒಬ್ಬ ಕಲಂಕ ತರೋ ಮಾತು ಇದು ಯಾವಾಗ ಕೇಳುತ್ತೋ ತಕ್ಷಣ ಏನು ಮಾಡ್ತಾನೆ, ಖಡ್ಗಪಾಣಿ ಕಚೆ ಅಗ್ರಹಿ, ಒಂದು ಖಡ್ಗ ಹಿಡಿದುಕೊಂಡು ತಂಗಿಯನ್ನು ಕೊಲ್ಲಲು ಅವಳ ಕೂದಲಿನ ಮುಡಿಯನ್ನು ಹಿಡಿತಾನೆ. ಮುಂದೇನಾಗುತ್ತೆ, ಕೊಲ್ತಾನ ಇಲ್ವಾ ಅಂತೆಲ್ಲ ಮುಂದಿನ ಕಥಾನಕವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಪುಣ್ಯಂ ಸದಾ ಪುನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ವರ್ಣನ ಆಶೆಗಳನ್ನ ವಾಪಸ್ ಕೊಡೋದು ಇಲ್ಲ, ದೈವ ಸಂಕಲ್ಪ